ನಾನಿವತ್ತು ಮನೆಯಲ್ಲೇ ಮಲ್ಟಿಗ್ರೇನ್ ಬನ್ ಮಾಡ್ತಾ ಇದ್ದೀನಿ. ಇದಕ್ಕೆ 100 ml ಅಷ್ಟು ಬೆಚ್ಚಗಿರೋ ಹಾಲು ತಗೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಈಗ ನಾವಿದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಈಸ್ಟ್ ಹಾಕೋತಾ ಇದ್ದೀನಿ. ಸೊ ಇದನ್ನು ಈಗ ಮಿಕ್ಸ್ ಮಾಡಿಕೊಂಡು 10 ರಿಂದ 15 ನಿಮಿಷ ರೆಸ್ಟಿಂಗಿಗೆ ಬಿಡಬೇಕು. ಕ್ಲೋಸ್ ಮಾಡಿ ಇಟ್ಬಿಡಿ. 10-15 ನಿಮಿಷ ಆದಮೇಲೆ ಬಬಲ್ಸ್ ಬಂದಿರುತ್ತೆ. ಅದಾದಮೇಲೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಬೇಕು. ನಿಮ್ಮ ಅಳತೆಗೆ ತಕ್ಕ ಹಾಗೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಕಲಿಸ್ಕೋಬೋದು. ಆದರೆ ನಾನೇನು ಹೇಳ್ತೀನಿ ಅಂತ ಅಂದರೆ, ಹೋಳಿಗೆ ಹಿಟ್ಟಾದ ಬಂದಾಗ ನೀವು ಹೋಳಿಗೆಗೆ ಹೇಗೆ ಕಲಿಸ್ಕೊಳ್ತೀರಲ್ಲ ಹಾಗೆ ಕಲಿಸ್ಕೊಂಡ್ರೆ ನಿಮಗೆ ಬನ್ನು ತುಂಬಾ ಏರಿಯಾಗಿ ಸ್ಪಾಂಜಿಯಾಗಿ ಬರೋದನ್ನು ನೋಡ್ಬೋದು. ಯಾಕೆ ಅಂದರೆ ನಾನು ಅಬ್ಸರ್ವ್ ಮಾಡಿದ ಹಾಗೆ ಬನ್ ಮಾಡಿರೋದ್ರಲ್ಲಿ ಇಷ್ಟು ದಿನ ನಾನು ನೀರು ಹಾಗೆ ಎಷ್ಟು ತೆಳು ಕಲಿಸ್ಕೊಳ್ತೀನಿ ಅಷ್ಟು ಅದು ಸಾಫ್ಟಾಗಿ ಬರ್ತಾ ಇದೆ. ಸೊ ನನಗನ್ಸಿರೋ ಪ್ರಕಾರ ನೀವು ಇದನ್ನು ಹೋಳಿಗೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಬೇಕಾಗಿರೋಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬೋದು. ಆ್ಯಂಡ್ ನಿಮ್ಗೆ ಅದನ್ನು ಹ್ಯಾಂಡಲ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೂ ಕೂಡ ನೀವು ಎಷ್ಟಾಗುತ್ತೆ ಅಷ್ಟು ನೀರನ್ನ ಹಾಕ್ಕೋಬೋದು. ನಾನು ಇಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಅದೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಿಮಗೆ ಇದನ್ನು ಕಲಿಸೋದೆಲ್ಲ ಆದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಏನು ಅಂತ ಅಂದರೆ, ಇದನ್ನು ಸ್ಟ್ರೆಚ್ ಮಾಡಿ ಒಳಗೆ ಎಳ್ಕೊಂಡು ಗಾಳಿನ ತುಂಬಿಸ್ಕೋಬೇಕು. ಸೊ ಹಂಗಾಗಿ ಇದು ಏರಿಯಾಗಿ ಬರೋದಕ್ಕೆ ಆಗೋದು. ಸೊ ಚೆನ್ನಾಗಿ ಸ್ಟ್ರೆಚ್ ಎಲ್ಲ ಆದ ಮೇಲೆ ಇದನ್ನು ರ್ಯಾಪ್ ಮಾಡಿ ಏರ್ ಟೈಟಲ್ಲಿ, ಯಾವುದೇ ಥರ ನೀವು ಪ್ಲೇಟ್ ಇತ್ತು ಅಂದರೆ ಪ್ಲೇಟಲ್ಲೂ ಕೂಡ ಕ್ಲೋಸ್ ಮಾಡ್ಬೋದು. ಯಾವುದೇ ಥರ ಗಾಳಿ ಒಳಗಡೆ ಹೋಗದಿರಾಗೆ ಇದನ್ನು ರೆಸ್ಟಿಂಗಿಗೆ ಬಿಡಬೇಕು 1 to 2 hours. ಡಿಪೆಂಡ್ ಆಗುತ್ತೆ. ಬೇಸಿಗೆ ಇತ್ತು ಅಂತ ಅಂದರೆ 1 hour ಸಾಕು. ಮಳೆಗಾಲ ಅಥವಾ ಮೋಡ ಇತ್ತು ಅಂತ ಅಂದರೆ 2 hours ಆಗುತ್ತೆ. ಅದಾದಮೇಲೆ ಇದನ್ನು ಅನ್ರ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಇದು ರೈಸ್ ಆಗುತ್ತೆ. ಈಸ್ಟ್ ಹಾಕಿದ್ವಿ ಅಲ್ಲ, ಇದು ಊದ್ಕೊಳ್ಳುತ್ತೆ. ಈಸ್ಟು ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡಿ ಹಿಟ್ಟು ಒಂದು ಸ್ವಲ್ಪ ಪಫಿ ಬಂದಿರುತ್ತೆ, ಊದ್ಕೊಂಡಿರುತ್ತೆ. ಅದಾದಮೇಲೆ ಇದಕ್ಕೆ ನಾನೀಗ ಮಲ್ಟಿಗ್ರೇನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಓಟ್ಸು, ಫ್ಲ್ಯಾಕ್ಸ್ ಸೀಡ್ಸು ಹಾಗೆ ಬಿಳಿ ಎಳ್ಳನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟನ್ನು ಮತ್ತೆ ಕಲಿಸ್ಕೋಬೇಕು. ನಾವು ಮೊದಲೇ ಒಂದು 10 ನಿಮಿಷ ಕಲಿಸಿದ್ವಿ ಅಲ್ವಾ, ಇವಾಗ ನೀವು ಒಂದು 2-3 ನಿಮಿಷ ಕಲಿಸ್ಕೊಂಡ್ರೆ ಸಾಕು. ಎಲ್ಲ ಮಿಕ್ಸ್ ಆದಮೇಲೆ ನಾನೀಗ ಬನ್ನದು ಬಾಲ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಅಲ್ಯೂಮಿನಿಯಂ ಫಾಯಿಲಲ್ಲಿ ಒಂದು ಓವನ್ ಟ್ರೇಯಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಮೈದಾ ಹಿಟ್ಟಿನ ಪುಡಿನ ಉದುರಿಸ್ಕೊಳ್ತಾ ಇದ್ದೀನಿ, ಯಾವುದೇ ಥರ ಅಂಟ್ಕೋಬಾರ್ದು ಅಂತ. ಒಂದಿಷ್ಟು ಹಿಟ್ಟನ್ನು ತಗೊಂಡು ನಾನು ಹೇಗೆ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ, ಸ್ಟ್ರೆಚ್ ಮಾಡಬೇಕು, ಆಮೇಲೆ ಒಳಗಡೆ ಎಳ್ಕೊಬೇಕು, ಸ್ಟ್ರೆಚ್ ಮಾಡಿ ಒಳಗೆ ಎಳ್ಕೊಬೇಕು. ಇದರಿಂದ ಗಾಳಿನ ಹಿಟ್ಟು ಒಳಗಡೆ ಫಿಲ್ ಮಾಡ್ದಂಗೆ ಆಗುತ್ತೆ. ಸೊ ಅದಾದ ಮೇಲೆ ಬಾಲ್ನ ಕ್ಲೀನಾಗಿ ಸೀಲ್ ಮಾಡಿ ಕಂಪ್ಲೀಟಾಗಿ ಏನೇನು ಎಲ್ಲ ಫೋಲ್ಡ್ ಮಾಡಿದ್ವಿ ಅಲ್ಲಿ ಸೀಲ್ ಮಾಡಿಬಿಟ್ಟು ಕ್ಲೀನಾಗಿ ರೌಂಡ್ ಮಾಡಿ ಈ ಡೋ ಬಾಲ್ನ ಪ್ಲೇಸ್ ಮಾಡಬೇಕು ಟ್ರೇ ಮೇಲೆ. ಸೊ ನಾನು ಎಲ್ಲ ಬಾಲ್ಸ್ನು ಮಾಡಾದಮೇಲೆ ಈಗ ಇದನ್ನು ಮತ್ತೆ ರೆಸ್ಟಿಂಗಿಗೆ ಇಡಬೇಕು. 45 minutes to 1 hour ಇಟ್ಟರೂ ಸಾಕು. ಸೊ ಇದಾದಮೇಲೆ ಮತ್ತೆ ಇದನ್ನು ಈಚೆ ತೆಗೆದು ರೆಸ್ಟಿಂಗಿಗೆ ಬಿಟ್ಟಿದ್ವಲ್ಲ, ಮತ್ತು ಇದು ರೇಸ್ ಆಗಿರುತ್ತೆ. ನೀವು ನೋಡ್ಬೋದು ಸೈಜು, ನಾನು ಡೋ ಬಾಲ್ ಮಾಡಿದಾಗಿದ್ದಿದ್ದ ಸೈಜು ಮತ್ತು ಇವಾಗ ರೆಸ್ಟಿಂಗಿಗೆ ಬಿಟ್ಟ ಮೇಲೆ ಆಗಿರೋ ಸೈಜಲ್ಲಿ ಡಿಫ್ರೆನ್ಸ್ ನಿಮಗೆ ಈಸಿಯಾಗಿ ಕಾಣುತ್ತೆ. ಸೊ ನೋಡಿ ಹೆಂಗೆ ಕೂತ್ಕೊಂಡಿದೆ ಅಂತ. ಇವಾಗ ಇದಕ್ಕೆ ನಾನು ಹಾಲನ್ನ ಹಚ್ತಾ ಇದ್ದೀನಿ. ನೀವು ಹಾಲು ಹಾಕಿಲ್ಲ ಅಂತ ಅಂದರೂ ಒಂದು ಎಗ್ಗನ್ನು ಬೀಟ್ ಮಾಡಿ ಮೊಟ್ಟೆನೂ ಕೂಡ ಅದ್ರ ಮೇಲೆ ಅಪ್ಲೈ ಮಾಡ್ಬೋದು. ಇದರಿಂದ ಬನ್ನು ಬ್ರೌನಿಶ್ ಆಗಿ ಬರುತ್ತೆ. ಸೊ ಇದಾದಮೇಲೂ ಕೂಡ ಮೇಲ್ಗಡೆ ನಾನು ಗ್ರೇನ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮಲ್ಟಿ ಗ್ರೇನ್ಸ್ ಅಲ್ವಾ, ಸೊ ಹಾಗಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನುವಾಗಲೂ ಕೂಡ ಬಾಯಿಗೆ ಸಿಕ್ಕಲಿ ಅಂತ ಅಂದ್ಬಿಟ್ಟು ಮೇಲೆ ಕೂಡ ಉದುರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಇದನ್ನು 170 ಡಿಗ್ರಿಯಲ್ಲಿ 30 ನಿಮಿಷ ಬೇಕ್ ಮಾಡಿದೆ. ನೀವೇ ನೋಡ್ತಾ ಇರ್ಬೋದು ಬನ್ನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದ್ರ ಮೇಲೆ ಮೆಲ್ಟ್ ಆಗಿರೋ ಬಟರ್ನ ತೆಗೆದು ಸವರಬೇಕು. ಇದೊಂದು ಸ್ವಲ್ಪ ಹಾಕೋದ್ರಿಂದ ನಿಮಗೆ ಆ ಬನ್ನು ಗ್ಲಾಸಿಯಾಗಿ ಕಾಣಿಸುತ್ತೆ. ಪರ್ಫೆಕ್ಟ್ಲಿ ಹೇಗೆ ಬೇಕ್ರಿಲ್ಲ ಇರುತ್ತಲ್ಲ ಹಾಗೇ ಬರುತ್ತೆ. ಸೊ ಇದು ನಿಮಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಮನೇಲೇ ಮಾಡೋದ್ರಿಂದ ಅಂದರೆ, ಬೇಕ್ರಿಯಲ್ಲಿ ನಿಮ್ಗೆ ಗೊತ್ತಿಲ್ಲ ಹೇಗೆ ಮಾಡಿರ್ತಾರೆ ಅಂತ. ಸೊ ಇಲ್ಲಿ ನೀವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಮನೇಲಿ ಮಕ್ಕಳಿಗೆ ಕೊಡುವಾಗ ನಿಮಗೆ ಯಾವುದೇ ಥರ ಗಿಲ್ಟ್ ಇರಲ್ಲ. ಹಾಗೆ ಇದು ಹೆಲ್ದಿಯಾಗಿ ಕೂಡ ಇರುತ್ತೆ. ಆ್ಯಂಡ್ ನಿಮ್ಮ ಕೈಯಾರೆ ಮಾಡೋದ್ರಿಂದ ನಿಮಗೆ ಖುಷಿ ಕೂಡ ಆಗುತ್ತೆ. ಆ್ಯಂಡ್ ಇದು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಸೊ ನೀವು ನೋಡಿರ್ಬೋದು, ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ.